ಯಾವುದೇ ಒಂದು ಪ್ರಾಡಕ್ಟ್ನ ಆನ್ಲೈನಲ್ಲಿ ನೋಡಿ ಅಥವಾ ಯಾರೋ ಹೇಳಿದ್ರು ಅದನ್ನು ಕೇಳಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ತುಂಬ ಸೂಕ್ಷ್ಮವಾಗಿ ಏನೇನು ಅಬ್ಸರ್ವ್ ಮಾಡಬೇಕು. ನಂಬರ್ 1, ಫಸ್ಟ್ ಆಫ್ ಆಲ್ ಆ ಪ್ರಾಡಕ್ಟ್ಗೆ ಗೌರ್ಮೆಂಟ್ ಅಪ್ರೂವಲ್ ಇದೆಯಾ ಅಥವಾ ಆ ಕ್ವಾಲಿಟಿ ಟೆಸ್ಟ್ ಆಗಿದೆಯಾ ಅಥವಾ ಇನ್ ಕೇಸ್ ನೀವು ಬಾಯ್ ಒಳಗಡೆ ಹಾಕ್ತೀರಾ ಅಂತ ಹೇಳಿದ್ರೆ FSSAI ಲೈಸೆನ್ಸ್ ಸಿಕ್ಕಿದೆಯಾ, ಇದನ್ನು ಫಸ್ಟ್ ಅಬ್ಸರ್ವ್ ಮಾಡಬೇಕು. ಸೆಕೆಂಡ್ ಒನ್, ಈ ಪ್ರಾಡಕ್ಟಿಗೆ ಮುಂಚೆ ಯಾರಾದರೂ ಕಸ್ಟಮರ್ಸ್ ಇದ್ದಾರಾ, ಕಸ್ಟಮರ್ಸ್ ಇದ್ದರೆ ಅವ್ರು ಸ್ಯಾಟಿಸ್ಫೈಡ್ ಆಗಿದ್ದಾರಾ. ಥರ್ಡ್ ಒನ್, ಈಗ ನಿಮಗೆ ಕೊಡ್ತಿರೋ ವ್ಯಕ್ತಿ, ಅದನ್ನು ಮಾರಾಟ ಮಾಡ್ತಿರೋ ವ್ಯಕ್ತಿ ಹೇಗಿದ್ದಾರೆ. ಫಸ್ಟ್ ಆಫ್ ಆಲ್ ಈಗ ಫಾರ್ ಎಕ್ಸಾಂಪಲ್ ಅವರು ವೆಯ್ಟ್ ಲಾಸ್ ಏನೋ ನಿಮಗೆ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರು ಫಿಟ್ ಇದ್ದಾರಾ, ಅಥವಾ ಹೇರ್ ಏನೋ ನಿಮಗೆ ಮಾರಾಟ ಮಾಡ್ತಿದ್ದಾರೆ ಹೇರ್ ಪ್ರಾಡಕ್ಟ್, ಅವ್ರದ್ದು ಕೂದಲು ಚೆನ್ನಾಗಿದೆನಾ, ಅಥವಾ ಸ್ಕಿನ್ ಏನೋ ಕೊಡ್ತಾ ಇದ್ದಾರೆ ಅವ್ರ ಸ್ಕಿನ್ ಚೆನ್ನಾಗಿದೆನಾ. ಇದು ಕಾಮನ್ ಸೆನ್ಸ್. ನಂಬರ್ 4 ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಏನು ಮಾರಾಟ ಮಾಡ್ತಿದ್ದಾರೆ ಆ ಒಂದು ಪ್ರಾಡಕ್ಟ್ನ ಸ್ವತಃ ಅವ್ರು ಯೂಸ್ ಮಾಡ್ತಿದ್ದಾರಾ, ಅವ್ರ ಫ್ಯಾಮಿಲಿ ಯೂಸ್ ಮಾಡ್ತಾ ಇದ್ದಾನ. ಇದನ್ನು ತಿಳ್ಕೊಂಡ್ರೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್. ಯಾಕೆಂತ ಹೇಳಿದ್ರೆ ಯಾವ ವ್ಯಕ್ತಿ ಅವ್ರು ಮಾರಾಟ ಮಾಡೋಕ್ಕಿಂತ ಮುಂಚೆ ಆ ಪ್ರಾಡಕ್ಟ್ನ ಅವನು ಯೂಸ್ ಮಾಡ್ತಾನೆ, ಸ್ವತಃ ಎಷ್ಟು ದಿನದಿಂದ ಯೂಸ್ ಮಾಡ್ತಿದ್ದಾನೆ, ಅವ್ರ ಫ್ಯಾಮಿಲಿ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇಟ್ಸ್ ವೆರಿ ವೆರಿ ಸೇಫ್. ಯಾಕೆಂದರೆ ಯಾವುದೇ ವ್ಯಕ್ತಿ ಲಾಭಕ್ಕೋಸ್ಕರ ಏನು ಬೇಕಾದರೂ ಮಾಡ್ಬೋದು, ಬಟ್ ಸ್ವಂತ ಆರೋಗ್ಯ ಅಂತ ಬಂದರೆ, ಫ್ಯಾಮಿಲಿ ಆರೋಗ್ಯ ಅಂತ ಬಂದರೆ ಚಾನ್ಸ್ ತೊಗೊಳಕ್ಕೋಗಲ್ಲ. ನಿಮಗೇನಾದರೂ ನೀವು ಹೆಲ್ದಿ ಆಗಿರಬೇಕು, ಫಿಟ್ ಆಗಿರಬೇಕು, ಮತ್ತು ಇನ್ ಕೇಸ್ ಎಕ್ಸ್ಟ್ರಾ ವೆಯ್ಟ್ ಇದ್ದರೆ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಸ್ಕಿನ್ ಚೆನ್ನಾಗಿರಬೇಕು, ಹೇರ್ ಚೆನ್ನಾಗಿರಬೇಕು, ಓವರಾಲ್ ಬಾಡಿ ವೆಲ್ನೆಸ್ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ನಾನು ಪರ್ಸ್ನಲ್ಲಾಗಿ ಸ್ವತಃ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ತಿಳ್ಕೊಬೇಕು ಅಂತ ಹೇಳಿದರೆ ನಾನು ಡೈರೆಕ್ಟಾಗಿ ಮೆಸೇಜ್ ಮಾಡಿ.